ಬೀದರ್ ಜಿಲ್ಲೆ ಔರದ್ ತಾಲೂಕಿನಲ್ಲಿ ಆರಾಧ್ಯ ದೈವ ಬೇಡಿದ ವರ ಕರುಣಿಸುವ ಕಾಮಧೇನು ಈ ಭಾಗದ ಜನರ ಸಂಕಷ್ಟ ಪರಿಹರಿಸುವ ಕಲ್ಪತರು ಉದ್ಭವಲಿಂಗ ಅಮರೇಶ್ವರ ಅಗ್ನಿ ಪೂಜೆಯಿಂದ ಸೋಮವಾರ ವಿವಿಧ ಧಾರ್ಮಿಕ ಪದ್ಧತಿಗಳಿಂದ ಅತಿ ವಿಜೃಂಭಣೆಯಿಂದ ಜರುಗಿತು. ಸತತ 4 ದಿನಗಳ ಕಾಲ ಪಟ್ಟಣದ ವಿವಿಧ ಬಡಾವಣೆಗಳ ಮೂಲಕ ಸಕಲ ವಾದ್ಯಗಳೊಂದಿಗೆ ಶ್ರೀ ಅಮರೇಶ್ವರ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ. 4ನೇ ದಿನ ಶ್ರೀ ಅಮರೇಶ್ವರ ಅಗ್ನಿ ತುಳಿದ ಮೇಲೆ ಭಕ್ತರು ಅಗ್ನಿ ತುಳಿದು ಪಾವನರಾಗುತ್ತಾರೆ. ಪಟ್ಟಣದ ದೇಶುಕ ಓಣಿ, ಕುಭಾಗಲ್ಲಿ, ಶೇಟಗಾರಗಲ್ಲಿಯ ಮೂಲಕ ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆದು ಪಶು ಆಸ್ಪತ್ರೆ ಎದುರಿಗೆ ಇರುವ ಅಗ್ನಿಕುಂಡಕ್ಕೆ ಬಂದು ಅಗ್ನಿ ತುಳಿಯುತ್ತಾರೆ. ದೇವರ ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಅಗ್ನಿ ತುಳಿದ ಮೇಲೆ ಸರ್ವ ಭಕ್ತರು ಶ್ರೀ ಅಮರೇಶ್ವರರ ಜೈ ಘೋಷದೊಂದಿಗೆ ಓಂ ಭಲಶಂಕರ ಭಲ ಎನ್ನುತ್ತಾ ಅಗ್ನಿ ತುಳಿದು ಭಕ್ತಿ ಭಾವ ಮೆರೆದರು. ಈ ಸಂದರ್ಭದಲ್ಲಿ ಉದ್ಭವಲಿಂಗ ಶ್ರೀ ಅಮರೇಶ್ವರರ ಚಾಟೆಂಬಲ ಟ್ರಸ್ಟ್ನ ವತಿಯಿಂದ ಲಾಡು ಪ್ರಸಾದ ವಿತರಣೆ ಮಾಡಲಾಯಿತು. ಪಟ್ಟಣದ ಸಾವಿರಾರು ಭಕ್ತರು ಸೇರಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡುತ್ತಾರೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಬೆಳಗಿನ ಜಾವ ಆಗುವ ಅಗ್ನಿ ಪೂಜೆ ಬೆಳಗ್ಗೆ 10 ಗಂಟೆಗೆ ಜರುಗಲಿದೆ. ಔರದ್ ಪಟ್ಟಣದ ತುಂಬೆಲ್ಲ ಹಬ್ಬದ ವಾತಾವರಣ, ಪ್ರಮುಖ ಬೀದಿಗಳಲ್ಲಿ ಮಹಾಪ್ರಸಾದ ವಿನಿಯೋಗ ದೇವಲೋಕ ಭೂಲೋಕಕ್ಕೆ ಇಳಿದಂತಾಗಿದೆ. ಎಂದೇ ಸಂದರ್ಭದಲ್ಲಿ ಔರದ್ ತಾಲೂಕಿನ ಶಾಸಕರಾದ ಶ್ರೀ ಪ್ರಭು ಬಿ ಚವ್ಹಾಣ್, ತಹಶೀಲ್ದಾರರು ಮಹೇಶ್ ಪಟೇಲ್, ಕಿರಣ್ ಪಾಟೀಲ್, ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಕುಮಾರ್ ಗಾಠಿ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ಡಾಕ್ಟರ್ ಶಂಕರ್ ರಾವ್ ದೇಶ್ಮುಖ್, ಶೇವು ದೇಶ್ಮುಖ್, ಪಿಎಸ್ಐ ವಸೀಂ ಪಟೇಲ್ ಮತ್ತು ಪಿಎಸ್ಐ ರೇಣುಕಾ ಮೇಡಂ, ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು, ತಹಶೀಲ್ದಾರ್ ಸಿಬ್ಬಂದಿಗಳು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಅನೇಕ ಗಣ್ಯಾತಿ ಗಣ್ಯರು, ಬಸವರಾಜ್ ದೇಶ್ಮುಖ್, ರಾಮನರೋಟಿ, ಶಿವರಾಜ್ ಹಲ್ಮಜೆ, ದಯಾನಂದ್ ಗುಳಿ, ಶರಣು ಪಂಚಾಕ್ಷರಿ ಅನೇಕ ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರದ್. ಅಮರೇಶ್ವರ ದೇವಸ್ಥಾನ 2000 ಇತಿಹಾಸದ ಮತ್ತು ಹಿಂಗಾರ ದೇವರು ಒಂದು ಬೆಂಕಿ ದಿಂಗಪ್ಲೆ ದೇವ್ರರ ಮತ್ತು ಏನು ಮನಸ್ಸಿನ ಬೇಡ್ಕೊಂಡಿರಿ, ಏನು ನಾವು ಬೇಡ್ಕೊತೇವೆ ಅದು ಆಯ್ತದು. ಮತ್ತು ಸಣ್ಣ ಹುಡುಗ ಹಿಡಿದು ಪೂರ ಮುತ್ಕೂರ್ತಾಗ ವಯಸ್ಸಾಗಿರ್ತಾಗ ಎಲ್ಲರಿಗೆ ಏನದ ಗೊತ್ತಾಗಿಂದದ. ಆಂಧ್ರ ಮತ್ತು ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಜನ ಎಲ್ಲೂ ಭೀ ಇದ್ದರೂ ನಮ್ಮ ಅಮರೇಶ್ವರ ಜಾತ್ರೆಗೆ ಬರ್ತಾರೆ. ಕಮ್ಸೆ ಕಮ್ ಒಂದು 2 ಲಕ್ಷ ರಥ ದಿನ ಜನ ಬರ್ತಾರೆ. ಮತ್ತದು ಹುಬ್ಳಿ ಲಿಂಗ ಅದ. ಮತ್ತೇನದ ಅವ್ರ ಆಶೀರ್ವಾದದಿಂದ ಒಂದು ಕೆಳಗಿನಿಂದ ಈ ಲೆವೆಲ್ ಬರೋದಕ್ಕೆ ನಮ್ಮ ಔರದ್ ತಾಲೂಕ ಶಾಂತಿ ಸುಖದಾಗ ಅಮರೇಶ್ವರ ಆಶೀರ್ವಾದದಿಂದ ಪೂರಾ ನಮ್ಮ ತಾಲೂಕಾ ಜನತಾ ಅವ್ರದ್ದೇ ಆಶೀರ್ವಾದ ಅದ. ನಂದು 2 ಮಾತು. ನಿಮ್ಮ ಹೆಸರು? ನಂದು ರಾಮನರೋಟೆ. ಔರದ್ ಪಟ್ಟಣದ ಗ್ರಾಮ ದೇವತೆಯಾದ ಅಮರೇಶ್ವರ ಈ ಜಾತ್ರೆಯನ್ನು ಭಾಳ ಐತಿಹಾಸಿಕ ಜಾತ್ರೆ ಇದು ಅದ. ಇಲ್ಲೇನಂತಂದ್ರೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಮತ್ತು ಈ ಜಾತ್ರೆಯವ್ರ ಮಹಿಮಾ ಭಾಳ ವಿಶಿಷ್ಟ ಅದ. ಈ ಜಾತ್ರೆಯಲ್ಲಿ ಕಳೆದ ವರ್ಷಗಳಿಂದ ಒಂಟಿ ಜಾತ್ರೆಗಳು ನಡ್ಕೊಂಡು ಬಂದವ. ಮತ್ತು ಈ ದೇವಸ್ಥಾನ ಒಂದು ಭಾಳ ದೊಡ್ಡ ಇತಿಹಾಸ ಅದ. ಇಲ್ಲಿ ಅಮರೇಶ್ವರಿಗೆ ಹರಕೆ ಮಾಡ್ತಾವೆ. ಆ ನಮ್ಮ ಅಮರೇಶ್ವರ ದೇವರು ಏನಂತಂದ್ರೆ ಭಕ್ತಾದಿಗಳನ್ನು ಒಂದು ಒಂದು ಕೇಳಿ ಈಡೇರಿಸ್ತದ. ಆ ಒಂದು ದೊಡ್ಡ ಶಕ್ತಿ ಅದ. ಈ ಹಿಂದೂ ಜಾತ್ರೆಯನ್ನು ಮುಕ್ತಾಯ. ಓಕೆ, ಗುಡ್. ನಿಮ್ಮ ಹೆಸರು? ದೇವಿ ಪ್ರಸಾದ್ ಗೋಡ್ಕಿ, ಔರದ್. ಥ್ಯಾಂಕ್ ಯು. ಮಹಾರಾಜ ಕಿ ಜೈ. ಎಲ್ಲ ಸದ್ಭಕ್ತಾದಿಗಳ ಇವತ್ತು ಆಗಮಿಸುತ್ತಿರುವ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ಅಮರೇಶ್ವರ ಭಕ್ತಾದಿಗಳು, ಈ ಸಹಸ್ರ ಇವತ್ತಿನ ನಮ್ಮ ಅಗ್ಗಿ ಇವತ್ತು 4ನೇ ದಿನ ಪೂರ್ಣಗೊಂಡಿದೆ. ಇವತ್ತಿನ ಈ ಒಂದು ವಿಜೃಂಭಣೆ ಸಮಾರಂಭದಂದು ಇದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಸಾಯಂಕಾಲ ರಥೋತ್ಸವ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಆಶೀರ್ವಾದ ಪಡಿಬೇಕಂತಂದು ಈ ಮೂಲಕ ಕೇಳ್ಕೊಂಡು. ನಿಮ್ಮ ಹೆಸರು? ಡಾಕ್ಟರ್ ಶಂಕರ್ ರಾವ್ ದೇಶ್ಮುಖ್ ಅವರ. ಇದೊಂದು ಉದ್ಭವಲಿಂಗ ಜೋರಾಗಿ ಮಾತಾಡಿ.
ಕನಿಷ್ಠ ನಮ್ಮ ಹಿರಿಯರು ಹೇಳಿದಂಗೆ ಇದು 2000 ವರ್ಷದ ಇತಿಹಾಸ ಅದ. ಯಾಕಂದ್ರೆ ಅಮರೇಶ್ವರ ಒಬ್ಬರು ಮಹರ್ಷಿ ಅವರು 1000 ವರ್ಷ ತಪಸ್ಸು ಮಾಡಿದಾರಂತ ನಮ್ಮ ಹಿಂದಿನ ಹಿರುಗಳು ಹೇಳ್ತಾ ಇದ್ರು. ನಮ್ಮ ತಂದೆಯವರು, ನಮ್ಮ ಅಜ್ಜದ ಎಲ್ಲ 1000 ವರ್ಷ ತಪಸ್ಸು ಮಾಡಿದ ನಂತರ ಆಕಳುಗಳು ಬಂದು ಏನಾದ್ರು ಹಾಲು ಹಾಕ್ತಿದ್ವು ಅಂತ ಹೇಳ್ತಾ ಇದ್ರು. ಹಿಂಗೆ ಒಂದು ಅಮರೇಶ್ವರಿಗೆ ಈಗ ನಡ್ಕೊಂಡಿನ ಜನ ಅವ್ರು ಸ್ವತಃ ಅವ್ರು ಪ್ರಾಕ್ಟಿಕಲಿ ಅನುಭವಿಸಿದಾರೆ ಅವ್ರ ಶಕ್ತಿ ಏನದ ಅಂತೇಳಿ. ಅದಕ್ಕೆ ಕಾರಣಕ್ಕೆ ಏನದ ಅಂದ್ರೆ ನಮ್ಮ ಬಾಜು ಕರ್ನಾಟಕ ಆಯಿತು, ತೆಲಂಗಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಆಂಧ್ರ ಆಯಿತು, ಲಕ್ಷಗಟ್ಟಲೆ ಜನ ಅಗ್ಗಿ ಮತ್ತು ರಥೋತ್ಸವಕ್ಕೆ ಬರ್ತಾರೆ. ಸರ್ ಕನಿಷ್ಠ ಇಲ್ಲಿಗೆ ಎಷ್ಟು ಸಾವಿರ ಮಂದಿ ಭಕ್ತರು ತೇರಿಗೆ ಬರ್ಬೋದು? ಮಿನಿಮಮ್ 1 ಲಕ್ಷ 1.5 ಲಕ್ಷ ಜನ ಕಂಪಲ್ಸರಿ ಇರ್ತಾರೆ ಪ್ರತಿ ಜಾತ್ರೆದಾಗ. ತೇರಿಗೆ ಬರ್ಬೋದು? ಹಾಂ, ತೇರಿಗೆ ಭಕ್ತರು ಬರ್ತಾರೆ ಭಕ್ತರೆಲ್ಲ. ನಿಮ್ಮ ಹೆಸರು? ಶಿವರಾಜ್ ಅಲ್ಮಜೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.